ಹ್ಞೂ ರೀ ಶಾಲಿನಿ ಅಕ್ಕ. ಮದ್ಮಕ್ಳನ್ನ ಅತ್ಲ ಕರೆದು ಕಳಿಸಿದ್ರೆ ರಗ್ಲೇ ಇರ್ತಿರ್ಲ. ನಮ್ದೊಂದು ಕೆಲಸ ಮುಗ್ದಂಗೆ ಆಗದ. ಎಷ್ಟು ದಿನ ಇರ್ತಾರೆ ಏನು? ಹಮ ದಿನ ಇರಲ್ಲ ಏನು ಕಣ್ರಿ. ಎಂತ ಅಪ್ಪ ಹಮ ದಿನ ಇರ್ತಾರೋ ಇಲ್ಲ ಗೊತ್ತಿಲ್ಲ. ನಮ್ಮ ಬೆಳ್ಳಿ ಚರಣನ ಕೇಳ್ತಿದ್ರಂತೆ, ಏನು ಎಲ್ಲೂ ಹೋಗಲ್ಲ ತಿರ್ಗಾಟಕ್ಕೆ ಅಂತ. ಅವಾಗ ಅದ್ರ ಗಂಡು ಹೇಳಿದ್ರಂತೆ, ಇಲ್ಲ ಈಗ ಸದ್ಯಕ್ಕೆ ಹೋಗಲ್ಲ, ಊರ ಕಡೆನೇ ಬಂದೀವಲ್ಲ, ಇಲ್ಲೇ ಸ್ವಲ್ಪ ಜಾಸ್ತಿ ದಿನ ಇದ್ದು ಹೋಗ್ತೀವಿ ಅಂತ. ಆ ಹುಡುಗನ ಅಜ್ಜಿ ಮನೆಗೆಲ್ಲ ಹೋಗಿ ಬರೋರೆ ಏನು, ಇಲ್ಲೇ ಎಲ್ಲ ಬಳಗ ಅಲ್ಲ. ಆಮೇಲೆ ಆ ಹುಡುಗನ ಚಿಕ್ಕಮ್ಮನ ಮನೆ ಮತ್ತು ದೊಡ್ಡವನ ಮನೆ ಎಲ್ಲ ಸುಮಾರು ಇತ್ಲಾಗೆ ಇರೋದಂತಲ್ಲ. ಎಲ್ಲ ಮನೆಗೂ ಒಂದೊಂದು ದಿನ ಹೋಗಿ ಬಂದರೆ ಅಲ್ಲಿಗೆ ಆಗ್ತದೆ ಏನು. ಹಾಗೆ ಅನ್ನಂತ ಹುಡುಗ ಎಂತ ಮಾಡ್ತಾರೆ ಏನು. ಅಲ್ಲ ಕೆಲಸ ಅಂದರೆ ಇವರು ಹೆಸರು ಪಕ್ಕನ ಬರಲ್ಲ ಕಣ್ರಿ. ಅಶ್ವಿನಿ ಗಂಡನ ತಂಗಿ ಬಂದದಲ್ಲ, ಅದೇನಾ ಪುಟ್ಟಕ್ಕನ ಮನೆಗೆ ಮತ್ತು ಬೆಳ್ಳಿ ಅಕ್ಕನ ಮನೆಗೆ ಹೋಗಿ ಬರ್ಬೇಕು ನಾನು ಅಂತ ಹೇಳ್ತಿತ್ತಂತೆ. ಆಮೇಲೆ ಭವ್ಯ ಆಂಟಿ ಮನೆಗೆ ಹೋಗ್ಬೇಕು, ಅವ್ರು ನಮ್ಮನೆಗೆ ಬಂದರೆ ನಾನು ಹೋಗ್ಬೇಕು ಅಂತ ಏನೋ ಹೇಳ್ತಿತ್ತಂತೆ. ಅದೇ ಹಂಗೆಲ್ಲಾರು ಮತ್ತೆ ಅದನ್ನು ಕರ್ಕೊ ಬಂದರೆ ನಾವಿಲ್ಲಿ ಅಂತ ರೆಡಿ ಮಾಡ್ಕೊಂಡ್ಲ ಅಂದ್ರೆ ಒಂಥರ ತರ್ಮುರು ಆಗಲ್ಲನ್ರಿ. ಅದೇ ಕೇಳೋಣ ಅಂತ ಕೇಳಿದೆ. ಓ ಹೌದಾ, ಯಾರು ಹೇಳಿದ್ ನಿಮಗೆ? ಪದ್ಮ ಫೋನ್ ಮಾಡಿದ್ದಾ? ಇಲ್ಲಪ್ಪ, ಪದ್ಮ ಏನು ಫೋನ್ ಮಾಡಲ. ನಮ್ಮನೆ ಬೆಳ್ಳಿ ಚರಣನೇ ನೆನ್ನೆ ಸಂಜೆ ಅಷ್ಟೊತ್ತಿಗೆ ಅವ್ರ ಮನೆಗೆ ಹೋಗಿದ್ರಾ. ಆಗ ಮಾತಾಡ್ತಾ ಕೂತ ಹೇಳ್ತಂತ ಅಶ್ವಿನಿ ಹಿಂಗಿಂಗಂತ ಬರ್ಬೇಕು ಅಂತಿದ್ಲು, ಕರ್ಕೊ ಬರೋದನಕ ಅಂತಂತೆ. ಹೂನೆ ಮರ್ಯಾತಿ ಕರ್ಕೊ ಬಾ ಅಂತ ಇದು ಹೇಳ್ತಂತೆ. ಅದೇ ಮನೆಗೆ ಬಂದು ಹೇಳ್ತಿತ್ತು, ಎಂಥದಾರು ಒಂಚೂರು ಇದು ಬೇಕ್ರಿಯಿಂದಾನೆ ಖಾರ ಸ್ವೀಟು ಗೀಟಾರು ತಂದಿಡಿ, ಎಷ್ಟೊತ್ತಿಗೆ ಬರ್ತಾರೆ ಏನ ಅಂತಿತ್ತು. ಓ ಹೌದಾ, ಹಂಗಾರೆ ನಾನು ನಮ್ಮನೇಲಿ ಇವ್ರ ಹತ್ರ ಒಂಚೂರು ಅದಿದೆ ಅಂತದಾರ ಖಾರ ಸೇವು ಚೌ ಎಂಥದಾರು ಇರ್ತಾವಲ್ರಿ ಬೇಕ್ರಿ ಬದಿ ಸ್ವೀಟು ಗೀಟು ಬೆಣ್ಣೆ ಬಿಸ್ಕೆಟ್ ಎಲ್ಲ. ಎಂಥದಾರ ಒಂದು 2 ಬಗೆ ಇಟ್ಕೊ ಬನ್ನಿ ಅನ್ಬೇಕು. ಎಲ್ಲರ ಪಕ್ಕನ ಬಂದರೆ ಎಂತ ಮಾಡೋದ? ಹಾಂ, ಅದಕ್ಕೆ ನಾನು ಜ್ಞಾನ ಮಾಡಿದೆ, ಅತ್ಲಾಗ ಬರೋದು ಬರ್ತಾರಲ್ಲ ಒಂದು ಊಟನೇ ಹಾಕಿ ಅತ್ಲಾಗ ಕಳಿಸಿದ್ರೆ ನಾವೊಂದು ಅತ್ಲಾಗ ಕರಿಯೋದು ಮುಗಿತಿತ್ತಲ್ಲ ಅಂತ ಜ್ಞಾನ ಮಾಡಿದೆ. ಇನ್ನು ಮತ್ತೆ ಅತ್ಲಾಗ ಹೋದ್ರೆ ಅವು ಬರೋದು ಯಾವಾಗ? ಬಂದರೆ ಇನ್ನೆಲ್ಲಿ ಹಿಂಗೆಲ್ಲ ಫ್ರೀಯಾಗಿರ್ತಾರ. ಅದ್ರ ಗಂಡ ಡ್ಯೂಟಿಗೆ ಹೋಗಲ್ಲ, ರಾಜ ಇದ್ದಾಗ ಬರ್ತಾರೆ ಹೋಗ್ತಾರೆ, ಹೆಂಡ್ತಿನ ಬೇಕಾದ್ರೆ ಬಿಡ್ತಾರೆ ಹೋಗ್ತಾರೆ. ಅವರೇ ನೀರಲ್ಲ ಇತ್ಲಾಗೆ. ಅತ್ಲಾಗ ಕರ್ದೆ ಅತ್ಲಾಗ ಹೆಂಗೂ ಬರ್ತಾರೆ, ಒಂದಾಗ ಒಂದು ಊಟ ಹಾಕಿ ಕಳಿಸ್ಬೋದಿತ್ತಲ್ಲ ಅಂತ ಜ್ಞಾನ ಮಾಡಿದ್ ನಾನು. ಭವ್ಯಗೂ ಹೇಳ್ಬೇಕಿತ್ತು, ನಂಗೆ ಸಿಗ್ಲೂ ಇಲ್ಲ. ಹ್ಞೂ ರೀ ಶಾಲಿನಿ ಅಕ್ಕ, ಅತ್ಲಾಗ ಹಾಗೆ ಮಾಡೋಣ. ನೀವು ಹೇಳೋದು ಒಂದು ಲೆಕ್ಕಕ್ಕೆ ಒಳ್ಳೇದೆ, ಹಾಗೆ ಮಾಡೋಣ. ಅಲ್ಲ ಹಂಗಾರೆ ಮತ್ತು ಅವ್ರು ಬರ್ತಾರೆ ಅಂತ ಕಾಯ್ತಾ ಕೂರಕ್ಕಾಗಲ್ಲ. ನಾನು ಚರಣಗೆ ಹೇಳ್ತೀನಿ, ಹೋಗಿ ಕರ್ದು ಬಾ ಇಲ್ಲ ಕರ್ಕೊಂಡೆ ಬಾ ಅಂತ ಹೇಳ್ತೀನಿ. ಹಾಗೆ ಮಾಡೋಣ. ಇವತ್ತೇ ಅತ್ಲಾಗೆ ಕರ್ದು ಊಟ ಹಾಕಿದ್ರೆ ಆತಿತ್ತೇ ಏನ? ಇವತ್ತು ಬೇಡ ಕಣ್ರಿ ಶಾಲಿನಿ ಅಕ್ಕ, ಇವತ್ತು ಎಲೆಕ್ಷನ್ ಅಲ್ಲ. ಮೀನು ಮಾಂಸ ಎಂತಿರಲ್ಲಂತೆ. ಟಿಬಿಲ್ ಕೊಡ್ತಿದ್ರು ಮೀನು ಮಾಂಸ ನಿಷೇಧ ಮಾರಾಟ ಅಂತ. ಮತ್ತೆ ಎಂತ ಕರ್ದ ತರಕಾರಿ ಸಾರು ಮಾಡಿ ಹಾಕೋದನ್ರಿ? ಬೇಡ, ನಾಳೆ ಆಗಲಿ ನಾಳೆನೇ ಕರೆಯೋಣ ಅತ್ಲಾಗೆ. ಅಯ್ಯೋ ಹೌದಲ್ರಿ, ನನ್ನ ತಲೆ ಕಲ್ಲೆಟ್ಟಕ್ಕೆ ಮರ್ತೇ ಹೋಗ್ಯದ ನೋಡಿ. ಹಂಗಾರೆ ಭವ್ಯಗೂ ಒಂದ್ಸಲ ಹೇಳ್ತೀನಿ, ಅದು ತಿಂಡಿ ಗಿಂಡಿ ಕರಿಯೋದಾರ ಕರೀಲಿ. ನಮ್ಮ ಮನೆಗೆ ಮಧ್ಯಾಹ್ನ ಊಟಕ್ಕಾರು ಬರಲಿ, ಕತ್ಲೆ ಊಟಕ್ಕಾರು ಬರಲಿ. ಹೇಳ್ತೀನಿ, ಚರಣಗೆ ಹೋಗಿ ಹೇಳಿ ನಾಳೆ ಬರೋಕ್ಕೆ ಹೇಳ್ಬಾ ಮಾರಯ್ಯ ಅಂತ ಹೇಳ್ತೀನಿ. ಮತ್ತೆ ಎತ್ಲಾಗಾರ ಹೊಲ್ಟಿಗಿಲ್ಟಾರ ಗಂಡ ಹೆಂಡ್ತಿ. ಹಾಗೆ ಮಾಡೋಕ್ಕೆ ಹೇಳಿ. ಮತ್ತು ಆ ಹುಡುಗಿನ ಕರಿಯೋಕ್ಕೆ ಹೇಳಿ. ಮತ್ತು ಇವರಿಬ್ಬರನ್ನೇ ಕರೆದೆಲ್ಲಾರು ಬಂದನ್ ಚರಣ. ಹೌದ್ರಿ, ಹೌದು ನಮ್ಮನೆ ಹುಡುಗರು ಅದಾವಲ್ಲ, ಅವು ಅಂತ ಅರ್ಧವು ಮಾತ್ರ. ಅಲ್ಲ ಪೂರ್ಣಿಮಾ ಫೋನ್ ಮಾಡಿತ್ತಾ? ಅದ್ರ ಭಾವನ ಮಗನ ಮದುವೆಗೆ ಕೊಚ್ಚುಪ್ಪಿನಕಾಯಿ ಹಾಕೋದಂತಲ್ಲ. ಬನ್ರಿ ಲಕ್ಷ್ಮಕ್ಕ ಅಂತ ಫೋನ್ ಮಾಡಿತ್ತು. ಆಮೇಲೆ ಮಾತಾಡ್ತಿತ್ತು ಇಸ್ಕೊಂಡು. ಅದ್ರ ಅಕ್ಕನೂ ಮಾತಾಡಿದ್ರಪ್ಪ, ಬಾರಿ ಕರೆದ್ರು ಬರ್ಬೇಕು ಅಂತ. ಹಾಂ, ನನಗೂ ಫೋನ್ ಮಾಡಿತ್ತು. ಆಮೇಲೆ ನನಗೂ ಅಷ್ಟೇ ಅದ್ರ ಅಕ್ಕ ಫೋನ್ ಇಸ್ಕೊಂಡು ಆ ಫೋನಲ್ಲಿ ಹೇಳ್ತಾ. ಆಮೇಲೆ ಹೇಳಿದ್ರು, ಅವ್ರ ಮನೇಲೆಲ್ಲ ಹಿಂಗೆ ಕರ್ದೀನಿ, ವಾಸಣ್ಣನ ಹೆಂಡ್ತಿನ ಮಹೇಶ್ ಅಣ್ಣನ ಹೆಂಡ್ತಿನೆಲ್ಲ ಕರ್ಕೊಬರ್ಬೇಕು ನೀವು, ಹಾಗೆ ಹಿಂಗೆ ಅಂತ ಭಾರಿ ಮಾತಾಡ್ತಾ. ಹ್ಞೂ ಸರಿ ಅಂತ ಹೇಳೀನಿ. ಒಳ್ಳೆ ತಿರುಗಾಟ ಅಲ್ಲನ್ರಿ. ಅತ್ಲಾಗ ಹೋಗಂಗಿಲ್ಲ ಬಿಡಂಗಿಲ್ಲ, ಹಂಗಾಗ್ತದೆ. ಈಗ ಹೋಗದೆ ಇದ್ರೆ ಬರಲ್ಲ ಅಂತ ಅದೊಂದು ಮಾತು. ಹೋದ್ರೆ ಇಲ್ಲಿ ಮನೇಲಿ ನಮ್ಮನೆ ಗಂಡಸಂತೂ ಮೊದಲೇ ಹೇಳಕ್ಕೆ ಬರಲ್ಲ, ಒಳ್ಳೆ ತಿರುಗ್ತೀಯ ಅಂತ ಹೇಳ್ತಾರೆ. ಓ ಲಕ್ಷ್ಮಕ್ಕ, ಹಾಗೆ ಆಗ್ಯದ ಕಣ್ರಿ.
ನಂಗಂತೂ ಅಶ್ವಿನಿ ಮದುವೆದೆ ಇನ್ನು ಸೀರೆ ಬಟ್ಟೆ ಎಲ್ಲ ತೆಗೆದು ಒಳಗೆ ಮರ್ಚಿಡ್ಲ ನಾನು. ಈಗ ಮತ್ತೆ ಇನ್ನೊಂದ್ಸಲ ಈ ಮದುವೆಗೆ ಎಲ್ಲ ಶುರು ಆಗ್ತದೆ. ನೀವು ಹೇಳಕ್ಕೆ ಅದ್ರ ಬಾವನ ಮಗಳಿಗೆ ಸೆಟ್ಲ್ಮೆಂಟ್ ಆದ್ಲೇಕನೆ ಅಂತೆ. ಮತ್ತು ನೀವೆಲ್ಲಿ ಹೇಳಕ್ಕೆ ಹೋಗಬೇಡಿ, ನನ್ನ ಹತ್ರ ಹೇಳಿರೋದು. ನೀನು ಎಲ್ಲಿ ಹೇಳ್ಬೇಡ ಅಂದಿತ್ತು, ನಾನು ನಿಮ್ಮ ಹತ್ರ ಆಗಿದ್ದು ಕೇಳ್ತಿರೋದ. ಸೆಟ್ಲ್ಮೆಂಟ್ ಆಗ್ಯದಂತ, ಅದಕ್ಕೆ ಅಣ್ಣನ ಮದುವೆ ಆದ್ಮೇಲೆ ಅದಕ್ಕೂ ಇಡ್ತಾರಂತೆ ಕಣ್ರಿ. ಎಂತ ಮೇಲಿನ ಮೇಲೆ ಮದುವೆ ಆಗಿದ್ವಿ ಓಡಾಟಾರೆ. ಓ ಹೌದಾ, ನೀವು ಇಲ್ಲಿ ಕುತ್ಕೊಂಡು ಮತ್ತಿಷ್ಟು ಜೋರಾಗಿ ಹೇಳ್ತಾ ಇದ್ದೀರಲ್ಲ. ನಮ್ಮನೆ ನೆರ್ಮನೆ ಕಿವಿ ನಮ್ಮನೇಲೇ ಇರ್ತದೆ. ಹಾಂ ಅಲ್ಲ, ಈ ಸಲ ಸೇನಕ್ಕೂ ಜ್ಞಾನ ಆಗಿದ್ದ. ಮದುವೆ ಮನೆಗೆ ಬರಲೇ ಇಲ್ಲಲ್ಲ, ಜಿದ್ದು ಸಾಧಿಸೇ ಬಿಡ್ತಲ್ಲ ಹಿಂಗ್ಸಂತ. ಹಾಂ, ಇಂಥ ದೌಲತ್ತು ದಿಮಾಕಿಗೆ ಏನು ಕಮ್ಮಿ ಇಲ್ಲ. ನೆನ್ನೆ ನೋಡ್ತಿದ್ದೆ, ಈ ಕಮಲಕ್ಕ ಬಂದು ಕೂತಿತ್ತಪ್ಪ ಅವ್ರ ಮನೇಲಿ. ಈಗ ಭಾರಿ ದೋಸ್ತಾಗ್ಬಿಟ್ಟವೆ ಎರಡು. ಆ ಕಮಲಕ್ಕನಿಂದನೇ ಇದು ಹಾಳಾಗಿದ್ದು, ಇಲ್ಲಾಂದ್ರೆ ಇದು ಒಳ್ಳೆ ಹಿಂಸೆ. ಅಯ್ಯೋ, ನಮ್ಮ ಪೂರ್ಣಿಮನೇ ಹೇಳ್ತಿರ್ತದ ಕಣ್ರಿ. ಅವರು ಅಲ್ಲೇ ಇರೋದಲ್ಲ ಮನೆ ಹತ್ರನೇ. ಇಲ್ಲಿ ಯಾರು ಸೇರ್ಸಲ್ಲ ಅದನ್ನು. ಅದಕ್ಕೆ ನಿಮ್ಮೂರಲ್ಲಿ ಆ ವಿಶಾಲಕ್ಷಕ್ಕನ ಮನೆಗೆ ಬಂದು ಸೇರ್ಕೊತದೆ, ಗೊಬ್ಬ ಹಿಂಸು ಅಂತ ಬೈತಿರ್ತದ ಅದು. ಬರೀ ಕೆಟ್ಟ ಮಾತಾಡೋದು, ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಮಾತಾಡೋದು ಕಣ್ರಿ. ನಾನಂತ ಅದಿಲ್ಲಿ ಬಂದರೆ ಸೇರ್ಸೋದೇ ಇಲ್ಲ. ಹಾಂ, ನಾನು ಅಷ್ಟೇ ಅಪ್ಪ. ಅಲ್ಲ, ಕೇಳ್ಬೇಕು ಅಂತಿದ್ದೆ. ಅದೇನದ, ನಿಮ್ಮ ಅಕ್ಕನ ಮನೆಯಿಂದನೇ ಯಾರು ಬರಲ್ಲ, ತಮ್ಮನ ಮನೆ ತಮ್ಮ ಅಂತೀನಿ ನೋಡಿ. ನಾನು ತಾಲಿ ಕೊಲ್ಲೆ ಅಟ್ಲೆ ತಂಗಿ ಮನೆಯಿಂದನೇ ಯಾರು ಬರಲಲ್ಲ. ತಂಗಿಯರಾರೇ ಬಿಡಿ, ಬೆಂಗಳೂರು ಪೇಟೆಯಲ್ಲಿ ಇರೋದ. ಅಕ್ಕರಿಗೆಲ್ಲ ಪರಿಚಯ ಅಲ್ಲನ್ರಿ. ಅವ್ರ ಮಗನ ಜೊತೆನೇ ಸೆಟ್ಲ್ಮೆಂಟ್ ಆತು ಅನ್ನಂಗೆ ಆಗಿತ್ತಲ್ಲ ಅಶ್ವಿನಿಗೆ. ಎಂತ ಮದುವೆ ಪತ್ರಿಕೆ ಅಂತ ಕೊಡ್ಲಂತ? ಇಲ್ಲಪ್ಪ, ಚಂದ್ರಣ್ಣ ಮನೆಗೆ ಹೋಗಿ ಪತ್ರಿಕೆ ಕೊಟ್ಟು ಬಂದಿದ್ರಂತೆ. ನಮ್ಮ ಪ್ರಸಾದನ ಮದುವೆದು ನಾನು ಇಲ್ಲೇ ಕೊಟ್ಟಿದ್ನಲ್ಲ ಪತ್ರಿಕೆ. ಚಂದ್ರಣ್ಣ ಬಂದಿದ್ರು ನೋಡಿ ಮದುವೆ ಮನೆಗೆ. ಅದಾ ನಮ್ಮ ಮನೇಲಿ ಅಕ್ಕರೆಲ್ಲ ಹಿಂದಿನ ದಿನ ಬರಲ್ಲ ಅಂತ ಜ್ಞಾನ ಹೇಳಿದ್ರು. ಇಲ್ಲ ಮರೇತಿ, ಹಿಂದಿನ ದಿನ ಬರಲ್ಲ ಅಂದಿದ್ರು. ನಾನಂದೆ ಬಂದಂಗೆ ಆತದ ಬಾರೆ ಮರೇತಿ ಅಂದೆ. ಇಲ್ಲ, ನೀನು ಒಳ್ಳೆ ಎಲ್ಲ ಗಡಿ ಬಿಡಿಲಿ ಓಡಾಡ್ತಿರ್ತೀಯ, ನಾ ಇನ್ನೊಂದು ದಿನ ಪುರ್ಸೋದು ಮಾಡ್ಕೊ ಬರ್ತೀನಿ, ನಾ ಬರಲ್ಲ ಅಂತ ಹೇಳಿದ್ದು ಹಿಂದಿನ ದಿನ. ಮದ್ವೆಗೆ ಯಾರ ನಾನು ಬರ್ತೀನಿ, ಇಲ್ಲ ನಮ್ಮ ಮನೇಲಿ ಇವ್ರು ಯಾರು ಬರ್ತಾರೆ ಅಂತ ಹೇಳಿತ್ತ. ಬೆಳಿಗ್ಗೆನೆ ಅವ್ರ ಮನೇಲಿ ದನ ಕರು ಹಾಕಿದಂತೆ ಕಣ್ರಿ. ಹಂಗೆ ಬರಲೇ ಇಲ್ಲ ಯಾರು. ಪ್ರಸಾದ ಅವನ ಹೆಂಡತಿ ಅಲ್ಲಿ ಸುಮಗಲ್ಲಿರಲ್ಲ, ಅಲ್ಲಿರ್ತಾರಲ್ಲ. ಹಂಗಾಗಿ ಅವರಿಗೆ ಅಂತ ಹೇಳಂತೀವ್ರ, ಹಂಗಾಗಿ ಯಾರು ಇಲ್ಲ, ಬರಲೇ ಇಲ್ಲ. ಓ ಹೌದನ್ರಿ, ಈ ದನ ಕರು ಎಲ್ಲ ಇದ್ರೆ ಹಂಗೆ ಅಲ್ಲ. ನಿಮ್ಮ ತಂಗಿ ಪಾಪ ಬೆಂಗಳೂರು ಪೇಟೆಯಿಂದ ಬರೋದಂದ್ರೆ ಥರ ಗೋಳ್ಕಿಂತ ಸುಸ್ತೇನು ಸ್ವಲ್ಪ ಆಗ್ತದನ್ರಿ. ಇಲ್ಲ ಇಲ್ಲೇ ಊರಲ್ಲೇ ಅದೇ ಕಣ್ರಿ. ಆ ಹುಡುಗರಿಗೆ ಈಗ ಬೇಸಿಗೆ ರಜನ ಎಲ್ಲ ಬಂದಾರೆ ಇಲ್ಲಿ ಊರ ಕಡೆ. ನಮ್ಮನಿಗೂ ಎಲ್ಲ ಬರೋರು ಅದಾರೆ. ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಅಕ್ಕರ ಮನೆಗೆಲ್ಲ ಹೋಗ್ತೀನಿ ಅಂತ ಅಂದಿತ್ತಂತೆ ಅಪ್ಪ ಬೆಳ್ಳಿ ಹತ್ರ. ಅಲ್ಲ, ನಮ್ಮ ದೊಡ್ಡಕ್ಕನ ಮನೆಗೂ ಹೋಗಿ ಇಲ್ಲಿ ನಮ್ಮ ಮನೆಗೂ ಬಂದು ಬೆಂಗಳೂರಿಗೆ ಹೋಗೋದಂತೆ. ಅವ್ರ ಊರಲ್ಲೊಂದು ಮನೆ ಕಟ್ಸ್ತಾ ಇದಾರೆ ಕಣ್ರಿ. ಹಾಗಾಗಿ ಈಗ ಅಲ್ಲಿ ಕೆಲಸ, ಭಾರಿ ಕೆಲಸ, ಪುರ್ಸೋತಿಲ್ಲ ಅದಕ್ಕೀಗ. ಹಾಗಾಗಿ ಬರಲ್ಲ. ಓ, ಇವ್ರ ಪವನ್ ಅವ್ರ ಊರಲ್ಲಿ ಮನೆ ಕಟ್ಸ್ತಾ ಇದ್ದಾರೆ ಏನಲ್ಲ? ಹಾಂ, ಆದಿ ಮನೆ ಎಲ್ಲ ಅವರವರೇ ಎಲ್ಲ ಹಂಚ್ಕೊಂಡ್ರ. ಇವ್ರಿಗೆ ಅಲ್ಲಿ ಜಾಗ ಕೊಟ್ಟಿದ್ರಂತೆ. ಇನ್ನಿನ್ನು ಹುಡುಗರೆಲ್ಲ ಈಗ ಸಣ್ಣವು ಫೀಸ್ ಎಲ್ಲ ಸ್ವಲ್ಪ ಕಮ್ಮಿನಾ. ಈಗ ರಂಚು ಕೈಯಲ್ಲಿ ದುಡ್ಡು ನಿಲ್ತದೆ. ಆಮೇಲೆ ಕಾಲೇಜಿಗೆ ಹೋಗ್ತಾ ಎಲ್ಲ ಫೀಸ್ ಎಲ್ಲ ಜಾಸ್ತಿ. ಹಂಗಾಗಿ ಈಗಲೇ ಅತ್ಲ ಕಟ್ಸೋಣ ಅಂತ ಕಟ್ಸಿದ್ರು ಕಣ್ರಿ. ನಾನು ಅಂದೆ ಈಗಲೇ ಶುರು ಮಾಡ್ಕೊಳ್ಳಿ, ಆಮೇಲೆ ಕಾಲೇಜು ಅದು ಇದು ಅಂತ ಮತ್ತೆ ಮದುವೆ ವಯಸ್ಸಿಗೆ ಬಂದು ಎರಡು ಅದಾವಲ್ಲ. ಮತ್ತು ಆಮೇಲೆ ನಿಮಗೆ ಗೋಳೆ ಆಗ್ತದೆ. ಅತ್ಲಾಗ ಈಗಲೇ ಸಣ್ಣದ ದೊಡ್ಡದ ಒಂಚೂರು ನಮ್ದು ಅಂತ ಊರು ಮನೇಲಿ ಇರ್ಬೇಕು, ಇಲ್ದಿದ್ರೆ ಎಂತದ್ರಿ ಅಂತ ಹಂಗೆ ಕಟ್ಸ್ತಾ ಅದಾರೆ. ಮನೇಲಿ ಇವರು ಅಂತಿದ್ರು ಒಂದಿನ ಹೋಗಿ ನೋಡ್ಕೊ ಬರ್ಬೇಕಣೆ, ಮತ್ತು ಇಷ್ಟ ಹತ್ರ ಇದ್ದು ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅಂತಿದ್ರ. ಒಂದ್ಸಲ ಹೋಗ್ಬರ್ಬೇಕು, ನಾನು ಹೋಗ್ಬೇಕು. ಹ್ಞೂ, ಮತ್ತೆ ಊರು ಮನೇಲಿ ಮನೆ ಇಲ್ದಿದ್ರೆ ಹೌದಾ, ನಮ್ಮ ಮನೇಲಿ ಒಂದು ಗೊತ್ತಾತೇನೋ ನಿಮಗೆ ವಿಷಯ. ಲೋಕಪ್ಪಣ್ಣವ್ರು ಕಣ್ರಿ ಬಿಡೋದೇ ಇಲ್ಲ, ಇಲ್ಲೇ ಮನೆ ಕಟ್ಸೋದು ಅನ್ನೋಕೆ ಶುರು ಮಾಡ್ಕೊಂಡ್ರ. ಮತ್ತು ಚರಣ ಎಂತ ಅದು ನಮ್ಮಲ್ಲೇ ಜಗಳ ಆಡ್ಕೊಳೋದು ಅಂದ್ಬಿಟ್ಟು ನಮ್ದಲ್ಲಿ ಒತ್ತಿಗದ್ದೆ ಇಲ್ಲ, ಅಲ್ಲಿಂದ ಎದುರುಗಡೆ ಒಂದು ಸ್ವಲ್ಪ ಕುಸ್ಕಿ ಇತ್ತಲ್ಲ, ಅದು ಇದರಲ್ಲಿ ಕಟ್ಸಲೆಲ್ಲ ನಮ್ಮ ಮನೇಲಿ ಇವ್ರ ಹೆಸರಲ್ಲೇ ಇರೋದು. ನಮ್ಮ ಚರಣ ಇನ್ನೇ ಅಂತ ಮಾಡೋದು ಸಾಯಿಲತ್ಲ ಕೊಡೋಣ ಅಂತ ಅಲ್ಲಿ ಒಂದು 1/4 ಎಕರೆ ಅಷ್ಟು ಜಾಗ ಅವ್ರಿಗೆ ಬಿಟ್ಕೊಟ್ವಿ ಕಣ್ರಿ ಮನೆ ಕಟ್ಟಕ್ಕಂತ. ದುಡ್ಡು ಕೊಡಕ್ಕಂತ ಬಂದ್ರಂತ, ಚರಣ ಬೇಡ ಕಟ್ಕೊಳ್ಳಿ ಅಂತ ಅನ್ನಂತೆ. ಅಲ್ಲಲ್ಲಿ ಈಗ ಅದೇ ಮದುವೆ ಮನೆ ಇದ್ರಲ್ಲಿ ಅವರು ಪಾಪ ಎಂತ ಕೆಲಸ ಮಾಡೋಕ್ಕಾಗಲ್ಲ, ಅಶ್ವಿನಿ ಮದುವೆ ಮನೆ ಮುಗೀಲಿ ಗುದ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳೋದ್ರು.
ಹಾಂ ಬೆಳ್ಳಿ ಹೇಳಿತ್ತು. ಆಮೇಲೆ ಸಾವಿತ್ರಿನ ಫೋನ್ ಮಾಡಿದಾಗ ಹೇಳ್ತಿದ್ಲು ಈಗೆಲ್ಲ ಸರಿಯಾಗಿವ್ ಲಕ್ಷ್ಮಕ್ಕ ಅಂತ. ಹ್ಞೂ ಅದೇ ಮತ್ತೆ ನಿಮ್ಮ ತಂಗಿಯರು ಏನಾರಾಗಲಿ ಈಗಲೇ ಮನೆ ಕಟ್ಸೋ ಜ್ಞಾನ ಮಾಡಿದ್ದು ಒಳ್ಳೇದಾಗ್ತು ಕಣ್ರಿ. ಇಲ್ದಿದ್ರೆ ಅಲ್ಲಿ ಮನೆ ಬದಿ ಇರೋ ಕೊಂತಾರ ನಾವು ಮಾಡಿದ್ದು ನಾವೆಂತಕ್ಕೆ ಬಿಟ್ಕೊಡ್ಬೇಕು ಅಂತ. ಹೊರಗೆ ಹೋದವ್ರನ್ನ ಹಂಗಾರೆ ಮನೆ ಮಕ್ಕಳಲ್ಲ ಅವರ ಬಿಟ್ಟು ಬಿಸಾಕಕ್ಕೆ ಆಗ್ತದ. ನಾಳೆ ಇವರಿಗೂ ಹಂಗೆ ಆದ್ರೆ ಇವರಿಗೂ ಮಕ್ಳಿದ್ದ ಇವ್ರು ಯಾರ್ಯಾರ ಮಕ್ಳು ಹೊರಗಡೆ ಹೋದವ್ರಿಗೆ ಹಂಗೆ ಮಾಡಿದ್ರೆ ತಂದೆ ತಾಯಿಗೆ ಹೆಂಗಾಗಲ್ಲ. ಜ್ಞಾನನೇ ಮಾಡಲ್ಲಪ್ಪ. ಒಟ್ಟಿನಲ್ಲಿ ಈ ಜನಗಳ್ದಂದು ಇದ್ದಿದೆ. ಹೌದಪ್ಪ, ತಾನ್ ಮಾಡೋದಲ್ದೆ ಅಲ್ಲ ಮಾಡೋದು ಮಾಡ್ಲಿ, ಬೇರೆಯವ್ರಿಗೆ ಹೊಟ್ಟೆ ಹೊಡ್ಕೊಂಡು ಮಾಡ್ಬಾರ್ದು ಕಣ್ರಿ. ಬೇರೆಯವ್ರ ಆಸ್ತಿ ಜಮೀನು ಅಂತಕ್ ಮಾಡಕ್ ಹೋಗ್ಬೇಕ. ಆಸೆ ಅಂದ್ರೆ ತಾನ್ ಮಾಡೋದಲ್ದೆ ತನ್ನ ಮಕ್ಳಿಗೆ ಕೊಟ್ಟು ಹೊರ್ಸೋದಲ್ದೆ ಮತ್ತು ಮೊಮ್ಮಕ್ಳಿಗೂ ಮಾಡೋದು. ಯೋ 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 ನನ್ನ ತಂಗಿ ಮನೇಲಿ ನೀವು ಹೇಳ್ತೀರೋ ಭಾರಿ ಯಾಜ ಆಗಿದೆ. ಅವರ ದೊಡ್ಡ ಬಾವಿಗೆ 2 ಹೆಣ್ಮಕ್ಳ, ಅವೆರಡಕ್ಕೂ ಮಕ್ಳಾಗ್ಯಾವೆ. ಅವ್ರ ಮೊದಲು ಇವ್ರು ಜಮೀನು ಮಾಡ್ತಿದ್ರ. ಇವ್ರ ಜಮೀನು ಕೇಳಕ್ ಹೋಗಿದ್ಕೆ ಅಪ್ಪ ಇವ್ರ ಹತ್ರ ಎಲ್ಲ ಜಗಳ ಆಡಿ ಮಾತುಕತೆ ಎಲ್ಲ ಬಿಟ್ಟು ಬಾರಿ ಎಲ್ಲ ಜಗಳ ಆದ್ವು. ಅಲ್ಲ ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ ಹಂಗಾರೆ ಅಂತ ಒಂದ್ಸತಿ ಕೇಳೋದಂತೆ ಕಣ್ರಿ. ಅಲ್ಲ ಹೊರಗಡೆ ದುಡಿಯಕ್ಕೆ ಹೋಗಿರ್ತಾರೆ, ದುಡಿಯಕ್ಕೆ ಹೋದ್ರು ಅಂದ ತಕ್ಷಣ ಅಲ್ಲೇ ಇರ್ತಾರ. ಅಲ್ಲ ನಮ್ಮ ಪವನನ್ನ ಸ್ವಲ್ಪ ಸಾಫ್ಟ್, ಜಾಸ್ತಿ ಮಾತಾಡಲ್ಲ. ನನ್ನ ತಂಗಿನೇ ಸರಿ ಹೇಳುತ್ತಂತೆ ಸರ್ಸ್. ಅಲ್ಲ ನಾವೆಲ್ಲಿ ಕಷ್ಟಪಟ್ಟು ನಾವು ಸ್ವಂತ ದುಡ್ಕೊಂಡಿದ್ದ, ನೀವು ಸ್ವಂತ ದುಡ್ಕೊಂಡಿದ್ರೆ ನಾವೇನು ಕೇಳಕ್ ಬರ್ತಿರಲ್ಲ. ಇದು ನಮ್ಮ ಮಾವನ ಆಸ್ತಿ ಎಲ್ಲರಿಗೂ ಸಮ ಆಗ್ಬೇಕು, ಯಾಕೆ ನಮ್ಮ ಮನೇಲಿ ಇವ್ರೇನು ನಮ್ಮ ಮಾವ ಈಗ ಮಗ ಅಲ್ಲನ ಅಂತ ಕೇಳ್ತಂತೆ. ಆಮೇಲೆ ಸುಮ್ಮನಾದ್ರಂತೆ. ಆಮೇಲೆ ಅದೇ ದೊಡ್ಡ ಬಾವ ಅದಾರಲ್ಲ, ಬಾವನ ಮೊಮ್ಮಕ್ಳ ಹೇಳದಂತೆ ಇವ್ರಿಗೆ ಬಿಟ್ಟಿದೆ 2 ತೆಂಗಿನ ಗಿಡ ಅದಾವಂತೆ, ಅದನ್ನ ಈಗೆಲ್ಲ ಒಳಗೆ ಹಾಕೊಂಡಾರಂತೆ. ಒಳಗೆ ಹಾಕೊಂಡು ಹೇಳದಂತೆ ಒಂದಿದ್ ನಂಗೆ ಒಂದಿದ್ ನನ್ನ ತಂಗಿಗೆ ಅಂತ ಹೇಳ್ತದಂತೆ. ಇನ್ನು ಸಣ್ಣ ಹುಡುಗಿ ಕಂಡ್ರೆ ಎಷ್ಟ 2ನೇ ಕ್ಲಾಸ 3ನೇ ಕ್ಲಾಸ ಓದ್ತಾ ಇದೆ. ಅಲ್ಲ ಅದು ಹೇಳದ ಈ ಸಣ್ಣ ಹುಡುಗರಿಗೆ ಇದು ನಂದು ನನ್ನ ತಂಗಿದ ಅನ್ನಂತ ಹೇಳೋ ಮನಸ್ಥಿತಿ ಇದ್ರೆ ಅವೆಲ್ಲ ಬರೀ ಒಟ್ರಾಸಿ ಆಸ್ತಿ ಮಾಡೋದು ಕಣ್ರಿ. ಮಕ್ಳಿಗೆ ತಿಳುವಳಿಕೆ ಹೇಳ್ಬೇಕು ಅವೆಲ್ಲ ಏನೂ ಇಲ್ಲ. ಹಾಂ ನಂಗೆ ಗೊತ್ತು, ನೀವು ಹೇಳ ಅಂದ್ರೆ ನಂಗೆ ವಿಷಯ ಗೊತ್ತಾಗ್ತದ ಕಣ್ರಿ. ಗೊತ್ತಾಗ್ತದೆ ಅನ್ನೋಕ್ಕೆ ಭಾವನ ಹೆಂಡತಿ ಬೇರೆ ಅದು ಅಲ್ಲ, ಅದು ನಮಗೆ ದೂರದ ಸಂಬಂಧನೇ. ನಾವಂತಾರ ಹಿಂಗ್ಸಲ್ಲನ್ರಿ. ಹೌದ್ರಿ, ಆಸೆಗಿಂತ ಅತಿ ಆಸೆ ಅವಕ್ಕೆಲ್ಲ. ಸಾಯ್ಲತ್ಲ ಅವು ಸುದ್ದಿ ಎಷ್ಟಂತ ಮಾತಾಡೋದು. ತಡೀರಿ, ಒಂದು ಲೋಟ ಕುಡಿಯಕ್ಕೆ ಮಾಡ್ಕೊ ಬರ್ತೀನಿ.